ನೀರಿನಲ್ಲಿ ಮುತ್ತತ್ತಿಯಲ್ಲಿ ಐವರು ಜಲಸಮಾಧಿಯ ದೃಶ್ಯಗಳಿಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು, ಸಾವಿಗೂ ಮುನ್ನ ಕೊನೆಯ ವಿಡಿಯೋಗಳು ಕೂಡ ಲಭ್ಯವಾಗಿದೆ. ಖುಷಿಯಾಗಿ ನೀರಿಗಿಳಿದಿರ್ತಾರೆ ನಾಲ್ವರು ಮಹಿಳೆಯರು. ಹ್ಯಾಪಿ ಜರ್ನಿ ಎನ್ನುತ್ತಲೇ ನೀರಿಗಿಳಿದಿರ್ತಾರೆ ನಾಲ್ವರು. ಕೈ ಹಿಡಿದುಕೊಂಡು ನೀರಿಗಿಳಿದಂತಹ ಮಹಿಳೆಯರ ವಿಡಿಯೋ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇದೆ. ನಿನ್ನೆ ನಡೆದಂತಹ ಹೃದಯ ವಿದ್ರಾವಕ ಘಟನೆ ಇದು. ಖುಷಿಯಾಗಿಯೇ ಇಲ್ಲಿ ಮಹಿಳೆಯರು ನೀರಿನಲ್ಲಿ ಆಟವಾಡ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ದೇವರ ದರ್ಶನಕ್ಕೆ ಅಂತ ಬಂದವರು ಈ ಒಂದು ನೀರಿನಲ್ಲಿ ಇಳಿತಾರೆ. ಆದರೆ ನೀರು ಅಷ್ಟೊಂದು ಹೆಚ್ಚಾಗಿರೋದಿಲ್ಲ, ಮಂಡಿವರೆಗೆ ಮಾತ್ರ ಇರುತ್ತೆ. ಹಾಗಾಗಿ ಸಹಜವಾಗಿ ನೀರಂತಂದರೆ ಎಲ್ರಿಗೂ ಆಸೆ ಆಗುತ್ತೆ. ಅದೇ ರೀತಿಯಲ್ಲಿ ನಾಲ್ವರು ಮಹಿಳೆಯರು ಕೂಡ ಇಳಿದು ಆಟ ಆಡುವಂತಹ ಸಂದರ್ಭದಲ್ಲಿ ವಿಡಿಯೋಗಳನ್ನು ಕೂಡ ಚಿತ್ರೀಕರಿಸಿಕೊಳ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಒಂದು ದುರ್ಘಟನೆ ನಡೆದು ಹೋಗಿದೆ. ಈ ನಾಲ್ವರು ಕೂಡ ಜಲಸಮಾಧಿಯಾಗಿ ಹೋಗಿದ್ದಾರೆ. ಇದರ ಜೊತೆಗೆ ಇವರನ್ನ ಕರ್ಕೊಂಡು ಹೋಗಿದ್ದಂಥ ಡ್ರೈವರ್ ಕೂಡ ಜಲಸಮಾಧಿಯಾಗಿದ್ದು, ಒಟ್ಟು 5 ತಮ್ಮ ಪ್ರಾಣಗಳನ್ನೇ ಕಳೆದುಕೊಂಡಿದ್ದಾರೆ. ಕಡೆಯ ದೃಶ್ಯಗಳಿದು. ಇನ್ನೇನು ತೀರ್ಕೊಳ್ತಾರೆ ಅಂತಂದರೆ ಅದಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ತೆಗೆದಂತಹ ದೃಶ್ಯಗಳಿದು. ಎಷ್ಟು ನೆಮ್ಮದಿಯಾಗಿ ದೇವರ ದರ್ಶನ ಮಾಡಿಕೊಂಡಿರ್ತಾರೆ. ಜೊತೆಗೆ ನೀರಿನಲ್ಲಿ ಇಳಿದು ಆಟ ಆಡುವಂತಹ ಸಂದರ್ಭದ ಕಡೆಯ ವಿಡಿಯೋಗಳನ್ನು ಕೂಡ ಅಲ್ಲಿದ್ದಂಥ ವ್ಯಕ್ತಿಯ ಮೂಲಕವಾಗಿ ಚಿತ್ರೀಕರಿಸ್ತಾ ಇರ್ತಾರೆ. ಖುಷಿಯ ಸಂಭ್ರಮದಲ್ಲಿದ್ದಂಥವರು ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿರೋದು ನಿಜಕ್ಕೂ ಕೂಡ ವಿಧಿ ಯಾವ ಮಟ್ಟಕ್ಕೆ ಎಲ್ಲಿಂದ ಹೇಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಾಗಲ್ಲ ಅನ್ನೋದಕ್ಕೆ ಇಂತಹ ಘಟನೆಗಳು ಸಾಕ್ಷಿಯಾಗುತ್ತೆ. ಹ್ಯಾಪಿ ಜರ್ನಿ ಎನ್ನುತ್ತಲೇ ನೀರಿಗಿಳಿದಿರ್ತಾರೆ ಈ ಮಹಿಳೆಯರು. ಕಬ್ಬಾಳದಲ್ಲಿ ಬೀಗರ ಊಟ ಮುಗಿಸಿ ಮುತ್ತತ್ತಿಗೆ ಹೋಗಿದ್ವಿ. ಮುತ್ತತ್ತಿ ದುರಂತದಲ್ಲಿ ಬದುಕುಳಿದಂತಹ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀರಿನಲ್ಲಿ ಆಟವಾಡುವಾಗ ಅಕ್ಕ ವಿಜಯಮ್ಮ ಜಾರು ಬೀಳ್ತಾರೆ. ಅವರನ್ನ ರಕ್ಷಣೆ ಮಾಡೋದಕ್ಕೆ ನನ್ನ ಪತ್ನಿ ಹಾಗೆ ಶ್ವೇತಾ ಅಂದರೆ ಮಗಳು ಚೈತ್ರ, ಅಕ್ಕನ ಮಗಳು ಪ್ರಿಯಾಂಕಾ ಕೂಡ ಪ್ರಯತ್ನಿಸ್ತಾರೆ. ಆದರೆ ಎಲ್ಲರೂ ಕೂಡ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. ರಕ್ಷಣೆಗೆ ಹೋದಂಥ ಕಾರ್ ಚಾಲಕ ಮಹೇಶ್ ಕೂಡ ಸಾವನ್ನಪ್ಪಿದ್ರು ಅಂತ ಈ ದುರಂತದ ಬಗ್ಗೆ ಎಳ್ಳೆಡಿಯಾಗಿ ಬಿಚ್ಚಿಟ್ಟಿದ್ದಾರೆ ರವಿ. ನಿನ್ನೆ ಬೆಂಗಳೂರಿಂದ ಕಬ್ಬಾಳಿಗೆ ಹೋಗಿ ದೇವಸ್ಥಾನ ಮಾಡಿಕೊಂಡು ಬೀಗರ ಊಟ ಇತ್ತು. ಬೀಗರ ಊಟ ಮುಗಿಸ್ಕೊಂಡು ಅಲ್ಲೇ ಕಬ್ಬಾಳಲ್ಲಿ ಅಲ್ಲಿ ಊಟ ಮಾಡಿಕೊಂಡು ಹಿಂಗೆ ಬೆಂಗಳೂರು ಕಡೆ ಬಂದ. ಅಲ್ಲಿಂದ ಮುತ್ತತ್ತಿ ಇತ್ತಲ್ಲ, ಅಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಕೊಂಡು ಹಂಗೆ ಹೊಂಟೋಮ್ಮ ಅಂದ್ಬಿಟ್ಟು ಹೋದ. ಅಲ್ಲಿ ಕಾವೇರಿ ನದಿಯಲ್ಲಿ ಹೋಗಿ ಪೂಜೆ ಮಾಡಿ ಮುಖ ತೊಳಿಕ್ಕೆ ಹೋಗಿ ಕಾಲು ಜಾರಿ ಹಂಗೆ ಆಟ ಆಡ್ತಾ ಕಾಲು ಜಾರಿ ಬಿದ್ದು ಎಲ್ಲ. ಎಷ್ಟು ಜನ ಬಂದಿದ್ದಾರೆ? ಒಟ್ಟು 6 ಜನ. ಏನೇನು ಆಗಬೇಕು ನಿಮಗೆ? ನಮಗೆ ಅಕ್ಕ ಒಬ್ಬಳು, ಮನೆಯವರು ವೈಫ್ ಒಬ್ಬಳು, ಮಗಳೊಬ್ಬಳು, ಮತ್ತು ನಮ್ಮ ಅಕ್ಕನ ಮಗಳು, ಫ್ರೆಂಡು, ಕಾರ್ ಡ್ರೈವರ್ ಮಾಮೂಲಿ. ಅದೇ ಬಿದ್ದೋದ್ರಲ್ಲ, ಆವಾಗ ನಮ್ಮ ಫ್ರೆಂಡು ಕಾರ್ ಡ್ರೈವರು ಎಳಕ್ಕೆ ಹೋದಾಗ ಹಿಂದೆ ನಾನು ಹೋದೆ. ನಾನು ಮುಳುಗ್ಬಿಟ್ಟಿದ್ದೆ. ಆಮೇಲೆ ಯಾರೋ ಬಂದು ಎಳೆದ್ರು, ನಾನು ಬದುಕೊಂಡು ಇದ್ದವರೆಲ್ಲನೂ ಎಳಕ್ಕೆ ಹಾಕ್ಬೋದು. ಫಸ್ಟ್ ಯಾರು ಮುಳುಗ್ತಾ ಇದ್ರು? ನಮ್ಮ ಅಕ್ಕ, ಚಿಕ್ಕಕ್ಕ. ಅದೇ ಆಟ ಆಡ್ತಾ ಇರ್ತಾರೆ 4 ಜನ. ನಾಲ್ಕು ಜನ ಹೆಂಗಾಯ್ತು ಅದು ಪೂಜೆ ಮಾಡುವಾಗ ಪೂಜೆ ಮಾಡ್ಬಿಟ್ಟು ಹೋಗಿ ಅಲ್ಲಿ ಆಟ ಆಡ್ತಿದ್ರು. ಆವಾಗ ನಮ್ಮ ಅಕ್ಕ ಚಿಕ್ಕಕ್ಕ ಜಾರು ಬಿದ್ದುಬಿಟ್ರು. ಅವ್ರು ಬಿದ್ದು ಅಂದ್ಬಿಟ್ಟು ನಮ್ಮ ವೈಫ್ ಎಳಕ್ಕೆ ಹೋದ್ರು. ಇವರಿಬ್ಬರು ಎಳ್ಕೋಕೆ ಹೋದ್ರಲ್ಲ. ಆಮೇಲೆ ಇವ್ರಿಗೆ ಆಗಿಲ್ಲ. ಆಮೇಲೆ ಫ್ರೆಂಡ್ ಇದ್ರಲ್ಲ ಮಹೇಶ್ ಹೋಗು ಅಂದ್ಬಿಟ್ಟು ಹೋದ. ಆವಾಗ ಮಹೇಶ್ ಹೋದ, ಅವನ ಕೈಲೂ ಆಗ್ದೋಯ್ತು. ಆಮೇಲೆ ಪಾಪನ ಹಿಡ್ಕೊಂಡೆ ಇದ್ದ. ಆಮೇಲೆ ನಾನು ಪಾಪ ಕೈಲಿ ಮೊಬೈಲು ಎಲ್ಲ ಕೊಟ್ಬಿಟ್ಟು ನಾನು ಹೋದೆ. ನಾನು ಮುಳುಗ್ಬಿಟ್ಟೆ. ಆಮೇಲೆ ಅಲ್ಲಿ ಮೀನು ಹಿಡಿತೀವಿ ಹಬ್ಬ ಒಂದು ಹೇಳಿದ್ರು. ಇನ್ನು ಶವಾಗಾರಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಭೇಟಿಯನ್ನು ಕೊಟ್ಟಿದ್ದು, ಮೃತರ ಕುಟುಂಬದವರಿಗೆ ಮಂಡ್ಯ ಜಿಲ್ಲಾಧಿಕಾರಿ ಸಾಂತ್ವನವನ್ನು ಹೇಳಿದ್ದಾರೆ. ಮುತ್ತತ್ತಿಯಲ್ಲಿ 5 ಸಾವನ್ನಪ್ಪಿರುವುದು ವಿಷಾದದ ಸಂಗತಿ ಅಂತ ಹೇಳಿದ್ದು, ನದಿಗಿಳಿದು ಫೋಟೋ ತೆಗೆದುಕೊಳ್ಳುವಾಗ ಈ ಅಚಾತುರ್ಯವಾಗಿದೆ ಅಂತ ಹೇಳ್ತಿದ್ದಾರೆ. ಒಬ್ಬರು ಬಿದ್ದಾಗ ಅವರನ್ನು ರಕ್ಷಿಸೋದಕ್ಕೆ ಹೋಗಿ 5 ಕೂಡ ಸಾವನ್ನಪ್ಪಿದ್ದು, ಮೃತ ಕುಟುಂಬದವರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದೇನೆ ಅಂತ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಾತನಾಡಿದ್ದಾರೆ. ನಾನು ಪ್ರಾಥಮಿಕವಾಗಿ ವರದಿಯನ್ನು ಪಡೆದುಕೊಂಡಂಥ ಪ್ರಕಾರ ನಿನ್ನೆ ಸರಿಸುಮಾರು 4:15 ಕಾವೇರಿ ಜಲಾನಯನದ ಒಂದು ನದಿ ತೀರದಲ್ಲಿ ಅವರು ನೀರಿಗೆ ಇಳಿದು ಫೋಟೋವನ್ನು ತೆಗೆದುಕೊಳ್ಳಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದು ಅಚಾತುರ್ಯವಾಗಿ ಘಟನೆ ನಡೆದಿರತಕ್ಕಂಥದ್ದು. ಒಬ್ಬರು ಕೆಳಗಡೆ ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವ್ರನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರು ಬಿದ್ದ ತಕ್ಷಣ ಇನ್ನೊಬ್ಬರು ಕೂಡ ಅವರು ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಒಂದು ಕುಟುಂಬದ ಭಾವನಾತ್ಮಕವಾದಂಥ ಸಂಕೇತವಾಗಿರೋದ್ರಿಂದ ಅವರು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಇದರಲ್ಲಿ ಹೋಗಿ ಜೀವವನ್ನು ಕಳ್ಕೊಂಡಿದ್ದಾರೆ. ಇದು ಭಾಳ ನೋವಿನ ಸಂಗತಿ. ಅವರ ಕುಟುಂಬಸ್ಥರಿಗೂ ಕೂಡ ಇವಾಗಲೇ ನಾವು ಸಾಂತ್ವನವನ್ನು ಹೇಳಿದ್ದೀವಿ.
ನಾವೇನೇ ಸಾಂತ್ವನವನ್ನು ಕೂಡ ಹೇಳಿದರೂ ಕೂಡ ಜೀವ ಹೋದ ನಂತರ ಮತ್ತೆ ಮರಳಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗಬಾರ್ದಾಗಿತ್ತು. ಅಹಿತಕರವಾದಂಥ ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನಾವೀಗಾಗಲೇ ಸುಮಾರು ಕಳೆದ 2 ವರ್ಷಗಳ ಹಿಂದೆ ಏನು ಈ ಥರ ವರ್ಷಕ್ಕೆ ಸುಮಾರು 4 ರಿಂದ 5 ಪ್ರಕರಣಗಳು ಆಗ್ತಾಯಿದೆ. ಈ ಕಳೆದ ವರ್ಷವೂ ಕೂಡ 4 ಆಗಿತ್ತು, ಅದರ ಹಿಂದಿನ ವರ್ಷವೂ ಕೂಡ 5 ಆಗಿತ್ತು. ನಾನು ಕಳೆದ ಒಂದು 5 ವರ್ಷದ ಡೇಟಾವನ್ನು ತೆಗೆದುಕೊಂಡಿದ್ದೇನೆ ಪೊಲೀಸ್ ಇಲಾಖೆಯಿಂದ. ಸರಾಸರಿ 5 ರಿಂದ 6 ಏನು ಜನ ಅದೇ ಸ್ಥಳದಲ್ಲಿ ಮೃತಪಟ್ಟಿರ್ತಾರೆ. ಅದಾದ ನಂತರ ನಾವು ಮತ್ತು ಪೊಲೀಸ್ ಇಲಾಖೆಯವರು ಮಾತನಾಡಿ ಒಂದು ಸಭೆಯನ್ನು ಕೂಡ ಮಾಡಿ ಈ ಹಿಂದೆ ಈಗಾಗಲೇ ಅಲ್ಲಿ ಸೈನ್ ಬೋರ್ಡ್ಗಳನ್ನು ಕೂಡ ಹಾಕಿದ್ದೇವೆ. ಇನ್ನು ಮಿಮ್ಸ್ ಶವಾಗಾರದಲ್ಲಿ 5 ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗ್ತಾ ಇದ್ದು, ಮಿಮ್ಸ್ ಶವಾಗಾರದ ಬಳಿ ಮೃತರ ಕುಟುಂಬಸ್ಥರ ಆಕ್ರಂದನ ಮುಂದುವರಿದಿದೆ. ತಮ್ಮವರನ್ನ ಕಳೆದುಕೊಂಡು ಗೋಳಿಡುತ್ತಿದ್ದಾರೆ ಕುಟುಂಬಸ್ಥರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮುತ್ತತ್ತಿ ಕಾವೇರಿ ನದಿಯಲ್ಲಿ ನಡೆದಂತಹ ದುರಂತದ ಬೆನ್ನಲ್ಲೇ ಈ 5 ಜನರ ಮೃತದೇಹವನ್ನು ಈಗ ಶವಾಗಾರದಲ್ಲಿ ಇರಿಸಲಾಗಿತ್ತು. ಈಗ ಮರಣೋತ್ತರ ಪರೀಕ್ಷೆ ಪೂರ್ಣವಾಗಿದ್ದು, ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿದುಬಿಟ್ಟಿದೆ. ತಮ್ಮವರನ್ನ ಕಳ್ಕೊಂಡಂತಹ ಕುಟುಂಬಸ್ಥರು ಗೋಳಿಡ್ತಿದ್ದಾರೆ. ಬೀಗರೂಟ ಮುಗಿಸ್ಕೊಂಡು ದೇವರ ದರ್ಶನ ಮಾಡಿಕೊಂಡು ಹ್ಯಾಪಿಯಾಗಿ ವಾಪಸ್ ಬೆಂಗಳೂರಿಗೆ ತಮ್ಮ ಗೂಡನ್ನು ಸೇರ್ಕೊಳ್ತಾರೆ ಅಂತಲೇ ಕುಟುಂಬಸ್ಥರು ಅಂದುಕೊಂಡಿದ್ರು. ಆದರೆ ಖುಷಿಯಾಗಿ ತೆರಳಿದಂಥ ಈ 5 ಕೂಡ ಈಗ ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ.